ಯಾವುದೇ ಒಂದು ಉದ್ದೇಶದಲ್ಲಿ ಸರ್ಕಾರ ಏನೇ ಮಾಡಿದ್ರು ಜನಗಳ ಮೇಲೆ ಅದು ಹೊರೆನೆ. ಅದು 36 ಪೈಸಾ ಮಾಡ್ಲಿ 3 ಪೈಸಾ ಮಾಡ್ಲಿ ಹೊರೆನೆ ಅದು. ಅಲ್ಲಿ ಇವಾಗ ನೆಮ್ಮದಿನೇ ಇಲ್ಲ, ಇಲ್ಲಿ ಎಲ್ಲ ಮಾಡಬಾರ್ದೆಲ್ಲ ಮಾಡ್ಕೊಂಡು ಕೂತಿದ್ದಾರೆ. ಆಲ್ರೆಡಿ ಇವಾಗಲೇ ಪೆಟ್ರೋಲ್ ರೇಟ್ ದರ ಜಾಸ್ತಿ ಇದೆ. ಪ್ರತಿ ಒಂದು ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಆಯಿಲ್ ತಿನ್ನೋ ಅಡಿಗೆ ಎಣ್ಣೆನೂ ಜಾಸ್ತಿ ಮಾಡಿದ್ದಾರೆ. ಬಟ್ ಇವರು ಅಗತ್ಯಕ್ಕೋಸ್ಕರ ಎಲ್ಲ ರೇಟು ಜಾಸ್ತಿ ಮಾಡಿ ಬಡವ್ರ ಮೇಲೆ ಹೊರೆ ಮಾಡ್ತಾ ಇದ್ದಾರೆ. ಮಿಡಲ್ ಕ್ಲಾಸ್ ಜನ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ಈ ಫ್ರೀ ಏನ್ ಬೇಕಾಗಿರ್ಲಿಲ್ಲ, ಈ ತರ ಜಾಸ್ತಿ ಮಾಡೋ ಸುಮ್ಮನೆ ಹೊರೆ ಅಂತ ಅನ್ಸುತ್ತೆ. ದರ ಕೂಡ ಏರಿಕೆ ಆಗಿದೆ. ಅಂದ್ರೆ ಒಂದು ಯೂನಿಟ್ಗೆ 36 ಪೈಸೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ KERC ಈಗಾಗಲೇ ಆದೇಶ ಹೊರಡಿಸಿದೆ. ಅಂದ್ರೆ ಈ ತರ ನಮ್ಮ ರಾಜ್ಯದಲ್ಲಿ ನಾವು ಈ ತಿಂಗಳಲ್ಲೇ ನೋಡೋದಾದ್ರೆ ಮೆಟ್ರೋ, KSRTC, BMTC, ಹಾಲು, ವಿದ್ಯುತ್, ಸ್ಮಾರ್ಟ್ ಮೀಟರು, ಈ ತರ ಏನಿಲ್ಲ ಅಂದ್ರೆ 5-6 ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಇದು ಎಷ್ಟು ಹೊಡೆತ ಬೀಳುತ್ತೆ ಜನಸಾಮಾನ್ಯರಿಗೆ? ಖಂಡಿತ ಇದು ಜನಸಾಮಾನ್ಯರಿಗೆ ಇದು ಹೊಡೆತ ಬೀಳುವಂಥದ್ದೇ, ಅದರಲ್ಲಿ ಎರಡು ಮಾತಿಲ್ಲ. ಆಮೇಲೆ ಬರೇ ಬರ ಮೇಲೆ ಬರ ಜನಗಳಿಗೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರದ್ದು ಜೀವನದಲ್ಲಿ ಏನು ಅಂತ ಉದ್ಧಾರ ಆಗುವಂಥದ್ದು ಏನು ಕಂಡು ಬರ್ತಿಲ್ಲ. ಸೊ ಇಟ್ಸ್ ಅ ರಿಯಲ್ ಸೆಟ್ ಬ್ಯಾಕ್. ಬಟ್ ದ ಸೇಮ್ ಥಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಸ್ಟೇಟ್ ಗೌರ್ಮೆಂಟ್ಗೆ ಕೊಡೋವಂಥ GST ರೀಫಂಡ್ ಎಲ್ಲ ಕರೆಕ್ಟಾಗಿ ಕೊಡ್ತಾವ್ರ? ಮೀಡಿಯಾದವರು ನೀವು ಯಾವತ್ತನ ಕೇಳ್ತಿದ್ದೀರಾ? ಯಾವ ಡಿಬೇಟು ನಾನು ನೋಡ್ತಾ ಇಲ್ಲ ಒಂದು. ಸೊ ಇದನ್ನು ನೀವು ಚರ್ಚೆ ಮಾಡಬೇಕು ಪೊಲಿಟಿಷಿಯನ್ಸ್ ಜೊತೆ. ಫಸ್ಟ್ ಆಫ್ ಆಲ್ ಗೌರ್ಮೆಂಟು ಫ್ರೀ ಬೀಸ್ ಕೊಡ್ತಾ ಇದ್ದಾರೆ, ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಆ್ಯಸ್ ಪರ್ ದೇರ್ ಫ್ರೀ ಬೀಸು ಅವ್ರು ಯಾವುದನ್ನು ವಿಡ್ರಾ ಮಾಡ್ಕೊಂಡಿಲ್ಲ, ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿಂದ ಏನು ಸಪೋರ್ಟ್ ಇದೆ? ಏನು ಸಪೋರ್ಟ್ ಇದೆ? ಏನೂ ಇಲ್ಲ. ಮತ್ತು ಎಲೆಕ್ಷನ್ಸ್ ಬಂದಾಗ ರ್ಯಾಲಿ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಸ್ಟೇಟ್ ಗೌರ್ಮೆಂಟ್ಗೆ ಅವ್ರು ಕೊಡೋಂಥ ಈಕ್ವಲ್ ರೀಫಂಡ್ನ ಮಾಡಲೇಬೇಕಲ್ಲ, ಮಾಡ್ತಿಲ್ಲ. ಅದಾದ ಕಾರಣ ಇವ್ರಿಗೆ ಇನ್ನು ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ. ಇನ್ನು ನೋಡ್ಕೊಳ್ಳಿ ಏನೇನು ಆಗುತ್ತೆ ನೋಡಿ, ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಎಲ್ಲನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಬಂದ್ಬಿಟ್ಟು ನಿಜವಾಗ್ಲೂ ಹೇಳಬೇಕಾದ್ರೆ ರೆಸ್ಪಾನ್ಸಿಬಲ್ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ, ನಾಟ್ ಓನ್ಲಿ ಸ್ಟೇಟ್ ಗೌರ್ಮೆಂಟ್ ರೆವೆನ್ಯೂ ಎಷ್ಟಿದೆ, ಸೆಂಟ್ರಲ್ ಗೌರ್ಮೆಂಟ್ ರೆವೆನ್ಯೂ ಎಷ್ಟಿದೆ, ಎಲ್ಲ ಕಾನ್ಕರೆಂಟ್ ಲಿಸ್ಟ್ ಅವ್ರ ಹತ್ರನೇ ಇದೆ. ಇವ್ರ ಹತ್ರ ಏನಿದೆ? ಇವ್ರ ಹತ್ರ ಟ್ಯಾಕ್ಸ್ ಪುಲ್ಲಿಂಗ್ ಕೆಪಾಸಿಟಿನೇ ಕಡಿಮೆ. ನಿರ್ಮಲಾ ಸೀತಾರಾಮನ್ ಅವ್ರು ಇಲ್ಲಿ ಬರ್ತಾರಲ್ಲ ಬ್ಯಾಂಗ್ಳೂರಿಗೆ, ಅವ್ರು ಇಲ್ಲಿಂದನೇ ಕರ್ನಾಟಕದಿಂದನೇ ಆಯ್ಕೆಯಾಗಿ ಹೋಗಿರೋರು. ಹಾಗಾಗಿ ಅವ್ರು ಬಂದಾಗ ಮೇಡಮ್ ನೀವು ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ ಅಂತ ನೀವು ಕೇಳಬೇಕು. ಸೊ ನಾವು ನಿಮ್ಮ ಮನವಿ ಮಾಡ್ತಾ ಇರೋದು, ದಯವಿಟ್ಟು ಅದನ್ನು ಕೇಳಿ, ತುಂಬಾ ಹೆಲ್ಪ್ ಆಗುತ್ತೆ. ಹೊಡೆತ ಆಗಿದೆ. ಇದು ಮಿಡಲ್ ಕ್ಲಾಸ್ ಜನ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಈ ಫ್ರೀ ಏನು ಬೇಕಾಗಿರಲಿಲ್ಲ. ವಯಸ್ಸಾದವ್ರಿಗೆ ಒಂದು ಹಾಫ್ ರೇಟ್ ಮಾಡಿದರೆ ಆಗಿರೋದು, ಮತ್ತು ಮೆಡಿಕಲ್ಲು, ವಿದ್ಯುತ್ತು ಅದೆಲ್ಲ ಸುಮ್ಮನೆ ವೇಸ್ಟು ಅಂತ ಅನಿಸುತ್ತೆ. ಮೆಡಿಕಲ್ದು ಹಿರಿಯರಿಗೆ ಮೆಡಿಕಲ್ಲು ಫ್ರೀ ಕೊಡಬೇಕಾಯ್ತು, ಮತ್ತು ಈ ಬಸ್ ರೇಟು ಅವೆಲ್ಲ ಫ್ರೀ ಎಲ್ಲ ಸುಮ್ಮನೆ ವೇಸ್ಟು. ಸುಮ್ಮನೆ ನಮ್ಮ ಮೇಲೆ ಹೊರೆ ಬೀಳುತ್ತೆ, ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಅದರಿಂದ ಈಗ ನಿನ್ನೆ ತಾನೇ ಇದಾಗಿದೆ, ಹಾಲಿನ ರೇಟು ಜಾಸ್ತಿ ಆಗಿದೆ. ಈ ಥರ ಜಾಸ್ತಿ ಮಾಡೋ ಸುಮ್ಮನೆ ಹೊರೆ ಅಂತ ಅನಿಸುತ್ತೆ ಮೇಡಮ್. ಸರ್, ಈಗ ಎಲ್ಲಾನು ಬೆಲೆ ಏರಿಕೆ ಆಗ್ತಾನೆ ರಾಜ್ಯದಲ್ಲಿ ಈ ತರನೇ ಎಲ್ಲ ಬೆಲೆ ಏರಿಕೆ ಆಗ್ತಾ ಹೋದ್ರೆ ಜನಸಾಮಾನ್ಯರು ಜೀವನ ಮಾಡೋದು ಹೇಗೆ? ತುಂಬ ಕಷ್ಟ ಆಗುತ್ತೆ ಮೇಡಮ್. ಅದರಲ್ಲೂ ಮಿಡಲ್ ಕ್ಲಾಸ್ ಅವರಿಗೆ ತುಂಬಾನೇ, ಮಿಡ್ಲ್ ಕ್ಲಾಸು ಮತ್ತು ತೀರಾ ಕಡು ಬಡವರು ಇರ್ತಾರಲ್ಲ ಅಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ಏನು ಇದಕ್ಕೆ ಸರ್ಕಾರ ಏನು ಅಂದರೆ ಮೇಡಮ್, ಫ್ರೀ ಮಾಡಿರೋದ್ರಿಂದನೇ ತೊಂದರೆ ಅನಿಸುತ್ತೆ. ಇನ್ನು 2,000 ರೂಪಾಯಿ ಮತ್ತು ಇದು ಅವೆಲ್ಲ ಸುಮ್ಮನೆ ವೇಸ್ಟು ಅಲ್ವಾ ಮೇಡಮ್? ಅದ್ರ ಬದಲು ಸುಮ್ಮನೆ ಮೆಡಿಕಲ್ದು ಹಿರಿಯರಿಗೆ ಮೆಡಿಕಲ್ ಕೊಡಬೇಕಾಯ್ತು, ಇಲ್ಲಾಂದರೆ ಆಫ್ ರೇಟ್ ಆದ್ರೂ ಮಾಡಬೇಕಾಯ್ತು ಅಲ್ವಾ? ಪೂರ್ತಿ ಎಲ್ಲ ಫ್ರೀ ಕೊಟ್ಬಿಟ್ರೆ ವಿದ್ಯುತ್ತು ಫ್ರೀ ಇದೆ, ಮತ್ತು ಇದು ಏನಪ್ಪ 2,000 ರೂಪಾಯಿ ಅವೆಲ್ಲ ವೇಸ್ಟು ಮೇಡಮ್. ಸುಮ್ಮನೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ. ಪೈಸೆ ವಿದ್ಯುತ್ ದರ ಏರಿಕೆ ಮಾಡಿದ್ದಾರೆ ನಿನ್ನೆ. ಆಮೇಲೆ ಮತ್ತೆ ಹಾಲಿನ ದರ ಕೂಡ ಏರಿಕೆ ಮಾಡಿದ್ದಾರೆ, ಮೆಟ್ರೋ ದರ ಏರಿಕೆ ಆಗಿದೆ, ಇವಾಗ ಆಟೋ ದರ ಕೂಡ ಏರಿಕೆ ಆಗುತ್ತೆ ಅಂತ ಈಗಾಗಲೇ ನಿರ್ಧಾರಗಳು ಆಗ್ತಾ ಇದೆ. ಇದ್ರ ಬೆನ್ನಲ್ಲೇ KSRTC ಆಗಿದೆ, BMTC ಆಗಿದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಈ ಥರ ಒಂದಾದ ಮೇಲೆ ಒಂದು ಬೆಲೆ ಏರಿಕೆ ಮಿಡಲ್ ಕ್ಲಾಸ್ ಅವ್ರಿಗೆ ಅಥವಾ ನಾರ್ಮಲ್ ಬಡವ್ರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ ಮೇಡಮ್. ಈಗ ಇದೆಷ್ಟು ಸರಿ? ಮಿಡಿಲ್ ಕ್ಲಾಸ್ ಅವರಿಗೆ ತೊಂದರೆ ಆಗೇ ಆಗುತ್ತೆ. ಯಾಕಂದರೆ ಇರೋವ್ರಿಗೆ ಪರವಾಗಿಲ್ಲ, ಅಡ್ಜಸ್ಟ್ಮೆಂಟ್ ಆಗೋದು. ನಮ್ಮಂಥವ್ರಿಗೆಲ್ಲ ಭಾರಿ ತೊಂದರೆ ಆಗುತ್ತೆ. ಏನು ಆಗಲ್ಲ, ಇದ್ರೊಳಗೆ ಏನು ಮಾಡೋಕೆ ಆಗ್ತಾಯಿಲ್ಲ ಮೇಡಮ್. ಬಾಡಿಗೆ ಮನೆಯಲ್ಲಿ ಇರ್ತೀವಿ ನಾವು, ಬಾಡಿಗೆ ಕಟ್ಟೋಕ್ಕೂ ಇಲ್ಲಿ ಚಾನ್ಸ್ ಇಲ್ಲ. ಹುಡುಗರು ಇದ್ದಾರೆ, ಹುಡುಗರಿಗೆ ಏನಾದರೂ ಈಸ್ಕೊಡ್ಬೇಕು ಅಂದ್ರೂ ಆಗೋದಿಲ್ಲ. ಸ್ಕೂಲ್ಗೆ ಓದ್ತಾರೆ, ಸ್ಕೂಲ್ಗೆ ಹೋಗೋಕ್ಕೆ ಫೀಸ್ ಕಟ್ಟಬೇಕಾದ್ರೂ ಆಗಲ್ಲ. ಅಲ್ಲೋಗಿ ಕೇಳಿದ್ರೆ ಸ್ಕೂಲಲ್ಲಿ ಪ್ರೈವೇಟು ಇಷ್ಟು ಕೊಡು, 50,000 ಕೊಡು, 60,000 ಕೊಡು ಅಂತಾರೆ.
ಅದರಿಂದ ನಾವು ನಿಮಗೆ ಗೌರ್ಮೆಂಟ್ ಸ್ಕೂಲ್ ಇದೆ ಅಂತಾರೆ ನೋಡಿ, ಏನು ಮಾಡ್ತೀರ ನಾವು? ಏನು ಓದಿಸ್ತೀವಿ ನಾವು, ಗೌರ್ಮೆಂಟ್ ಸ್ಕೂಲ್ ಆದ್ರೂ ಸರಿ, ಯಾವ ಸ್ಕೂಲ್ ಆದರೂ ಸರಿ ಓದಿಸ್ಬೇಕು. ಒಂದು ಅನುಕೂಲ ಇರಬೇಕಲ್ಲ, ಎಲ್ಲರಿಗೂ ತೊಂದರೆ. ಯಾವಾಗ ಫ್ರೀ ಬಸ್ ಬಿಟ್ಟರು ಆವಾಗಿಂದ ಭಾರಿ ತೊಂದರೆ ಆಯಿತು. ಆವಾಗಿಂದ ಎಲ್ರಿಗೂ ತೊಂದರೆನೇ. ಯಾವುದೇ ಒಂದು ಉದ್ದೇಶದಲ್ಲಿ ಸರ್ಕಾರ ಏನೇ ಮಾಡಿದ್ರು ಜನಗಳ ಮೇಲೆ ಅದು ಹೊರೆನೇ. ಅದು 36 ಪೈಸಾ ಮಾಡಲಿ 3 ಪೈಸಾ ಮಾಡಲಿ ಹೊರೆನೇ ಅದು. ಇವತ್ತಿನ ದಿವಸ ಜನಗಳಿಗೆ ಉದ್ಯೋಗ ಇಲ್ಲ, ಆದಾಯ ಇಲ್ಲ, ಅರ್ಥ ಆಯ್ತರಾ? ಅಲ್ಲಿ ಇವಾಗ ನೆಮ್ಮದಿನೇ ಇಲ್ಲ ಇಲ್ಲಿ ಹೇಳ್ಬೇಕಂದ್ರೆ. ಈ ಸರ್ಕಾರಗಳು ಬಂದು ಎಲ್ಲ ಮಾಡಬಾರ್ದೆಲ್ಲ ಮಾಡ್ಕೊಂಡು ಕೂತಿದ್ದಾರೆ. ಅವ್ರಿಗೆ ನಾವು ಏನು ಹೇಳೋಕ್ಕೂ ನಮಗೆ ಜನಸಾಮಾನ್ಯರಿಗೆ ಶಕ್ತಿ ಇಲ್ಲ. ಓಟ್ ಹಾಕೋದು ಒಂದೇ ನಮ್ಗೆ ಗೊತ್ತಿರೋದು. ಓಟ್ ಹಾಕ್ಬಿಡ್ತೀವಿ, ಅವ್ರನ್ನ ಗೆಲ್ಲಿಸ್ಬಿಡ್ತೀವಿ, ತಗೊಂಡು ಬಂದು ವಿಧಾನಸೌಧದಲ್ಲಿ ಕುಂಡ್ರಿಸ್ಬಿಡ್ತೀವಿ, ಮುಗೀತು ಕತೆ ನಮ್ದು ಅಷ್ಟೇ. ಅವ್ರು ಇಷ್ಟ ಬಂದಂಗೆ ಆಡ್ಬೋದು, ಅವ್ರು ಇಷ್ಟ ಬಂದಂಗೆ ಮೆರಿಬೋದು. ಬರೋವಾಗ ನಡ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಓಟ್ ಕೇಳ್ತಾರೆ. ನಾವೆಲ್ಲ ಓಟ್ ಹಾಕಿದ್ಮೇಲೆ ಅವರು ಹೆಲಿಕಾಪ್ಟ್ರಲ್ಲಿ ಫ್ಲೈಟಲ್ಲಿ ಓಡಾಡ್ತಾರೆ. ಇದ್ರದ್ದೆಲ್ಲ ತಪ್ಪು ನಮ್ಮ ಜನಸಾಮಾನ್ಯರದ್ದೇ. ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅನ್ನೋ ಉದ್ದೇಶ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಜನಗಳಿಗೂ ಗೊತ್ತಿಲ್ಲ, ಭಗವಂತನಿಗೊಬ್ಬನಿಗೆ ಗೊತ್ತು. ಈಗ ದರ ಏರಿಕೆ ಆಗಿರೋದು ವಿದ್ಯುತ್ದು 1 ಯೂನಿಟ್ಗೆ 36 ಪೈಸೆ ಅಂದರೆ ಎಷ್ಟು ಯೂನಿಟ್? ನಾನು ಈಗ ನಿಮ್ಮ ಮೊದಲೇ ಹೇಳ್ದಲ್ಲ, ಏನೇ ಮಾಡಲಿ 36 ಪೈಸಾ ಮಾಡಲಿ 3 ಪೈಸಾ ಮಾಡಲಿ ಜನಸಾಮಾನ್ಯರಿಗೆ ಹೊಡ್ತಾನೆ ಅದು. ಅರ್ಥ ಆಯ್ತಾ? ಅದಕ್ಕೆ ಏನು ಮಾಡೋಕ್ಕೆ ಇಲ್ಲ, ಬೇರೆ ದಾರಿ ಏನಿದೆ? ಜನಸಾಮಾನ್ಯರ ಕೈನಲ್ಲಿ ಏನಿದೆ? ಏನು ಮಾಡ್ಬೋದು? ನೀವು ಹೇಳಿ ನೋಡೋಣ, ಏನು ಮಾಡ್ಬೋದು ಅಂತ ಹೇಳಿ ನೋಡೋಣ. ನೀವು ಸಮೀಕ್ಷೆ ಮಾಡ್ತೀರಾ? ನೀವೇನು ಮಾಡ್ಬೋದು ಅಥವಾ ನಾವೇನು ಮಾಡ್ಬೋದು? ಎಲ್ಲ ಸರ್ಕಾರದ ಮೇಲೆ ಬಂದು ಕುಣಿಸಿದ್ದೀವಿ, ಅವ್ರದ್ದೇ ಎಲ್ಲ. ಏನು ಮಾಡೋದು ಅವರೇ. ಜನರು ಎಲ್ಲ ಯಾವುದಕ್ಕೂ ಹೊಣೆ ಇಲ್ಲ. ದುಡಿಬೇಕು, ದುಡಿತಾರೆ. ನೋಡಿ, ಆಟೋದವ್ರು ನಿಲ್ಸ್ಕೊಂಡಿರ್ತಾರೆ, ಅವ್ರಿಗೆ ಆಟೋ ಬಾಡಿಗೆನೇ ಸಿಗೋದಿಲ್ಲ. ಬೆಳಿಗ್ಗೆ 1 ಅವರ್ ನಿಂತ್ಕೊಂಡಿರಲಿ, ಜನ ಹತ್ತೋದಿಲ್ಲ. ಯಾಕೆ? ಮುಂಚೆ ಎಲ್ಲ ಆಟೋ ಚೆನ್ನಾಗಿತ್ತು, ಇವಾಗ ಬಸ್ ಫ್ರೀ ಬಿಟ್ಟಿದ್ದಾರೆ. ಫ್ರೀ ಬಿಟ್ಟಿರೋದ್ರಿಂದ ಅವರು ಸಂಸಾರ ಹೋಯ್ತು. ಆಟೋದವ್ರಿಗೆ ಬಾಡಿಗೆನೇ ಇಲ್ಲ. ಇವಾಗ ಏನಾದರೂ ಕೇಳಿದ್ರೆ ಆಟೋದವರು 50 ಕೇಳ್ತಾರೆ, 100 ಕೇಳ್ತಾರೆ, 150 ರೂಪಾಯಿ ಕೇಳ್ತಾರೆ ಅಂತಾರೆ. ತಪ್ಪು ಯಾರ್ದು? ಇವಾಗ ಬಸ್ಸೆಲ್ಲ ಫ್ರೀ ಬಿಟ್ಬಿಟ್ಟಿದ್ದಾರೆ, ಅದ್ರದ್ದೆಲ್ಲ ಹೊಣೆ ಎಷ್ಟೋ ಸಾವಿರ ಕೋಟಿ ಇವಾಗ ಸರ್ಕಾರದಲ್ಲ ಲಾಸ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ, ಸಾಲ ಮಾಡಿದ್ದಾರೆ ಅಂತಾರೆ. ಯಾರು ಹೊಣೆ ಅದಕ್ಕೆಲ್ಲ? ವಿದ್ಯುತ್ ದರ 36 ಪೈಸೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ. ಅಂದರೆ 1 ಯೂನಿಟ್ಗೆ 36 ಪೈಸೆ ಜಾಸ್ತಿ ಮಾಡ್ತೀವಿ ಅಂತ. 200 ಯೂನಿಟ್ ಫ್ರೀ ಇದೆಯಲ್ಲ ಇವಾಗ. ಫ್ರೀ ಇದೆ, ಅದು 1 ಪೈಸೆ 1 ಯೂನಿಟ್ ಕೂಡ ಜಾಸ್ತಿ ಉಪಯೋಗಿಸಿದ್ರು ಕೂಡ 36 ಪೈಸೆ ನಾವು ಕಟ್ಟಲೇಬೇಕು. ಹಾಗೆ ನಂದಿನಿ ಹಾಲು ಕೂಡ ದರ ಏರಿಕೆ ಇದು ಎಷ್ಟು ಹೊರೆ ಆಗುತ್ತೆ ಜನಕ್ಕೆ? ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಎಲ್ಲನೂ ಕೊಂಡೇ ತಿಂತಾ ಇರೋದು, ಅದರಲ್ಲಿ ಲಾಭ ಅನ್ನೋದು ಯಾವುದೂ ಇಲ್ಲ. ಮತ್ತು ಇದರಲ್ಲೂ ಜಾಸ್ತಿ ಮಾಡಿದ್ರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಇರೋರು ತಗೋತಾರೆ, ಇಲ್ದಿದ್ದವ್ರು ಪೈಸಾ ಲೆಕ್ಕ ಹಾಕಿ ಮ್ಯಾನೇಜ್ ಮಾಡ್ತಾ ಇರೋರು ಮನೇನ ಮೇಂಟೈನ್ ಮಾಡೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲೂ ಪ್ರಾಬ್ಲಮ್ ಅಂದರೆ ಸಿಕ್ಕಾಪಟ್ಟೆ ಇದೆ. ಆಲ್ರೆಡಿ ಇವಾಗಲೇ ಪೆಟ್ರೋಲ್ ರೇಟ್ ದರ ಜಾಸ್ತಿ ಇದೆ. ಪ್ರತಿಯೊಂದು ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಆಯಿಲ್ ತಿನ್ನೋ ಅಡುಗೆ ಎಣ್ಣೆನೂ ಜಾಸ್ತಿ ಮಾಡಿದ್ದಾರೆ. ಬಟ್ ಇವರು ಅಗತ್ಯಕ್ಕೋಸ್ಕರ ಎಲ್ಲ ರೇಟು ಜಾಸ್ತಿ ಮಾಡಿ ಬಡವ್ರ ಮೇಲೆ ಹೊರೆ ಮಾಡ್ತಾ ಇದ್ದಾರೆ ಅಷ್ಟೆ. ಎಲ್ಲ ಪ್ರತಿಯೊಂದು ಜಾಸ್ತಿ ಮಾಡಿದ್ದಾರೆ, ಒಂದಂತ ಅಲ್ಲ. ಬಸ್ಸು ಫ್ರೀ ಅಂತಾರೆ, ಬಸ್ ಫ್ರೀ ಮಾಡಿ ಇದರಲ್ಲೆಲ್ಲ ದುಡ್ಡು ತೊಗೊಳಬದ್ರು. ಅದನ್ನು ಫ್ರೀ ಮಾಡೋ ಅವಶ್ಯಕತೆ ಏನಿರಲಿಲ್ಲ. ಇದು ತಿನ್ನೋದನ್ನ ಬಡವ್ರಿಗೆ ಆಗಲಿ ಶ್ರೀಮಂತರ ಪ್ರತಿಯೊಬ್ಬರು ತಿನ್ನಲೇಬೇಕು. ಆಹಾರ ಯಾರೂ ತಿಂದಾನೆ ಇರಲ್ಲ. ಆ ಥರದನ್ನ ಉಪಯೋಗ ಆಗೋವಂಥದ್ದು ಮಾಡಬೇಕು. ಫ್ರೀ ಬಸ್ ಬಿಟ್ಟು ಓಡಾಡೋರ್ಗೆ ಯೂಸ್ ಆಗುತ್ತೋ ಹೊರತು ಫ್ಯಾಮಿಲಿ ಮೆಂಬರ್ಸು, ಮೊದಲೇ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಗೊತ್ತಿರುತ್ತೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಅವ್ರು ಓಡಾಡೋದು ಎಲ್ಲಿಂದ ಓಡಾಡ್ತಾರೆ? ಏನೋ ತಾತ್ಕಾಲಿಕವಾಗಿ ಹೊರಗಡೆ ಓಡಾಡೋರು ಅಷ್ಟೇ ಓಡಾಡ್ತಾ ಇದ್ದಾರೆ. ಬಟ್ ಕೆಲ್ಸಕ್ಕೆ ಹೋಗೋರೆಲ್ಲ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಸರಿಯಾದ ಟೈಮಿಗೆ ಬಸ್ ಸಿಗಲ್ಲ. ಫ್ರೀ ಅಂದಾಗ ರಶ್ ಇರುತ್ತೆ, ಬಟ್ ಅವ್ರ ಅಗತ್ಯ ಅದರಲ್ಲಿ ಏನು ಪೂರೈಸ್ತಾ ಇಲ್ಲ. ಈಗ 36 ಪೈಸೆ ಅಂತಂದರೆ ಒಂದು ಆ ಕಡೆ ಈ ಕಡೆ ಯೂನಿಟ್ಸ್ ಆಯಿತು ಅಂತಂದ್ರೂ ನಾವು ಜಾಸ್ತಿ ಆಗುತ್ತೆ ಮೇಡಮ್. ಅದು ಬಾಡಿಗೆ ಮನೆಗಳಲ್ಲಿರೋದು ಎಷ್ಟು ತುಂಬ ಆಗುತ್ತೆ ಮೇಡಮ್. ಇವಾಗ ವರ್ಷ ತುಂಬಿತು ಅಂದರೆ ಬಾಡಿಗೆ ಜಾಸ್ತಿ ಮಾಡ್ತಾರೆ, ಮತ್ತು ಸಿಲಿಂಡ್ರು ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ಕಾಗಿ ಇದನ್ನು ಜಾಸ್ತಿ ಮಾಡಿದ್ರು ಅಂದರೆ ಎಲ್ಲಿ ಹೋಗ್ತಾರೆ ಅವರೆಲ್ಲ? ಈಗ ಬಾಡಿಗೆ ಕಟ್ಟೋಕ್ಕೆ ತಿಂಗಳು ಮಂತ್ ಬಂತಂದ್ರೇ ಅದೇ ಟೆನ್ಷನಲ್ಲಿ ಇರ್ತಾರೆ. ಮತ್ತು ಇದನ್ನು ಜಾಸ್ತಿ ಆಯ್ತಂದರೆ ಯಾವುದು ತಗೊಂಡು ಯಾವುದನ್ನು ಬಿಡ್ತಾರೆ? ಯಾವುದು ಆದಾಯ ಇಲ್ದಿದ್ದವ್ರು ಏನು ಮಾಡಬೇಕು? ಪ್ರತಿಯೊಂದೂ ಇಲ್ಲೇ ಕೊಂಡು ತಿನ್ನೋ ಅಂಥ ಜನ ಏನು ಮಾಡ್ತಾರೆ? ನಮ್ಮಂಥವ್ರು ಏನು ಮಾಡಬೇಕು?
ಅದು ನಮ್ಮ ಪ್ರಾಬ್ಲಮ್ಮೇ ಅಲ್ವಾ. ಈಗ ಹಾಲು ತಗೊಳ್ಳೇಬೇಕು, ಬೆಳಿಗ್ಗೆ ಆಯ್ತಂದ್ರೆ ಹಾಲು ತಗೊಳ್ಳೇಬೇಕಲ್ಲ. ಇವರು ಇದಕ್ಕೆ ಜಾಸ್ತಿ ಮಾಡ್ಕೋತಾ ಇದ್ದಾರೆ ಹೊರತು ಬಡವ್ರನ್ನ ಉದ್ಧಾರ ಮಾಡೋವಂಥದ್ದು ಯಾವುದೂ ಆಗಿಲ್ಲ ಇಲ್ಲಿ, ಯಾವ ಅನುಕೂಲನೂ ಆಗ್ತಾ ಇಲ್ಲ ಇಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.